ವೀಕ್ಷಕರೇ, ಇಂದಿನಿಂದ ದಸರಾ ಹಬ್ಬ ಆರಂಭ ಆಗ್ತಾ ಇದೆ. ಮತ್ತು ಯಾವ ರೀತಿಯಾದಂತಹ ಬಟ್ಟೆಗಳು ಹಾಕೊಳ್ಬೇಕು ಅನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಸಹಜವಾಗಿಯೇ ಇದ್ದೇ ಇರುತ್ತೆ. ದಿನಕ್ಕೊಂದು ಬಣ್ಣವನ್ನು ಯಾಕಾಗಿ ನಾವು ಹಾಕೊಳ್ತೀವಿ, ಅದರ ಹಿಂದಿನ ಒಂದಷ್ಟು ಮಾಹಿತಿ ಹೇಗಿರುತ್ತೆ ಮತ್ತು ಯಾಕೆ ಆ ಒಂದು ಬಟ್ಟೆಗಳನ್ನ ನಾವು ಧರಿಸಬೇಕು, ಮತ್ತು ಈ ಸಂದರ್ಭದಲ್ಲಿ ಮಂತ್ರಗಳನ್ನು ನಾವು ಜಪಿಸಬೇಕು. ಒಂದಷ್ಟು ಮಂತ್ರಗಳನ್ನು ಜಪಿಸಿದ್ರೆ ಅದರಿಂದ ಆಗುವಂತಹ ಲಾಭಗಳು ಬೇರೆ ಬೇರೆ ರೀತಿಯಾಗಿ ಕೂಡ ಇರುತ್ತೆ. ಯಾವ ಮಂತ್ರವನ್ನ ಜಪಿಸಿದ್ರೆ ಒಳಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಶರಣ್ಣ ನವರಾತ್ರಿ ಇಂದಿನಿಂದ ಆರಂಭ ಆಗ್ತಾ ಇದೆ. ಇಂದಿನಿಂದ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಂತ್ರವನ್ನು ಯಾವ ರೀತಿಯಾಗಿ ಜಪಿಸಬೇಕು, ಮತ್ತು ದಿನಕ್ಕೊಂದು ಬಟ್ಟೆ ಅಂತ ಹೇಳ್ತೀವಿ, ಅಂದರೆ ಕಲರ್ ಯಾವ ರೀತಿಯಾದಂತಹ ಕಲರನ್ನು ನಾವು ಹಾಕೋಬೇಕು ಈ ಹಬ್ಬದಲ್ಲಿ ಅಂತ ಹೇಳಿ ಒಂದೆರಡು ದಿನದ ಕನ್ಫ್ಯೂಷನ್ಸ್ಗಳು ಕೂಡ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ, ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ನವದುರ್ಗೆಯರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಒಂದು ಮಾಸದಲ್ಲಿ ನಮ್ಮ ಕಾಸ್ಮಿಕ್ ಎನರ್ಜೀಸು ಜಾಸ್ತಿ ಇರುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಕಾಸ್ಮಿಕ್ ಎನರ್ಜೀಸ್ ಅಂತ ನಾವು ಕರಿತೀವಿ. ಅನೇಕ ನಕ್ಷತ್ರಗಳು ಒಳಗೊಂಡಿರ್ತಕ್ಕಂಥ ನಮ್ಮ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದರಲ್ಲಿ ಒಂದು ಶಕ್ತಿ ಪ್ರಸಾರ ಆಗ್ತಾನೇ ಇರುತ್ತೆ. ಎನರ್ಜಿ ಇದ್ದೇ ಇದೆ. ಯಾಕೆಂದರೆ ಒಂದು ನಕ್ಷತ್ರ, ವಿಶೇಷವಾಗಿರ್ತಕ್ಕಂಥ ಒಂದು ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಅಂತ ಇದೆ. ಆ ಜ್ಯೇಷ್ಠ ನಕ್ಷತ್ರ ಆ್ಯಂಟೇರಸ್ ಅಂತ ನಾವು ಕರಿತೀವಿ. ಸೂರ್ಯನ 700 ಪಟ್ಟು ಹೆಚ್ಚಾಗಿರ್ತಕ್ಕಂಥ ಒಂದು ನಕ್ಷತ್ರ. ಅದು ವೃಶ್ಚಿಕ ರಾಶಿಯ ಒಂದು ಭಾಗದಲ್ಲಿ ಬರುತ್ತೆ. 700 ಸೂರ್ಯಗಳು ಈ ನಮ್ಮ ಬ್ರಹ್ಮಾಂಡದಲ್ಲಿ ಒಂದು ಕಡೆಯಲ್ಲಿದೆ. ಅಲ್ಲಿಂದ ನಮಗೆ ಹೇಗೆ ಸೂರ್ಯನ ಬೆಳಕು ಇಲ್ಲಿ ಬರ್ತಾ ಇದೆಯೋ ಅಷ್ಟು ದೂರದಿಂದನೂ ಕೂಡ ಅದರ ಬೆಳಕು, ಅದರ ಒಂದು ವೇವ್ ಲೆಂತ್ ಅಂತ ನಾವೇನು ಕರಿತೀವಿ ಬರ್ತಾನೆ ಇರುತ್ತೆ. ತುಂಬ ನಾವು ಆಸ್ಟ್ರಾನಮಿ ಬಗ್ಗೆ ಮಾತಾಡಿದ್ರೆ ಸೂರ್ಯನಿಂದ ನಮಗೆ ರೇಡಿಯೋ ಕಣಗಳು ಬರ್ತಾ ಇರುತ್ತೆ. ರೇಡಿಯೋ ಆ್ಯಕ್ಟಿವ್ ವೇವ್ಸ್ ಅಂತ ನಾವೇನು ಕರಿತೀವಿ ಅದು ಬರ್ತಾ ಇರುತ್ತೆ. ಹಾಗೆ ಎಲ್ಲ ನಕ್ಷತ್ರಗಳಿಂದನೂ ದೂರದಿಂದನೂ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಎಲ್ಲ ಕಡೆನೂ ಮ್ಯಾಟ್ರಿಕ್ಸ್ ರೀತಿ ಹೋಗ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ, ಇಂಥ ಸಮಯದಲ್ಲಿ ಕಾಸ್ಮಿಕ್ ಅಂತಂದರೆ ಏನು ಅಂತಂದರೆ ಅಲ್ಲಿ ನಮ್ಮ ಬ್ರಹ್ಮಾಂಡ ಅಂತ ಕರಿತೀವಿ. ಅಲ್ಲಿ ಎನರ್ಜಿ ಸೆಂಟರ್ಸ್ ಜಾಸ್ತಿ ಇರುತ್ತೆ.